ಈ ಹನುಮಾನ್ ಚಾಲೀಸ್ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರೇ ಬಂತು. ಆಂಜನೇಯ ಅನ್ನೋದು ನನ್ನ ಎಮೋಷನ್, ನನ್ನ ಇಷ್ಟ ದೇವ ನನ್ನ ಆಂಜನೇಯ. ಈ ಹನುಮಾನ್ ಚಾಲೀಸು ತುಂಬ ದಿನದಿಂದ ಹುಡುಕ್ತಿದ್ದೆ, ಅದು ಮೀಶೋದಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಸುಮ್ಮನೆ ಇರಲಿ ಅಂತ ಜಸ್ಟ್ ಟೈಪ್ ಮಾಡಿದಾಗ ಸಿಕ್ಕಿದೆ ಕ್ಯೂಟಾಗಿರೋ ಹನುಮಾನ್ ಚಾಲೀಸ್ ಬುಕ್ಕು. ನಂಗೆ ಈ ಥರ ಬೇಕಾಗಿತ್ತು ಗ್ರಂಥಗಳ ಥರ, ಸೊ ನನಗಿದು ಸಿಕ್ಕಿದ್ದು ಜಸ್ಟ್ 99 ರುಪೀಸ್ಗೆ. ನಿಮಗೂ ಕೂಡ ಬೇಕಾದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಜವಾಗ್ಲೂ ನಿಮಗೆ ಡಿ ಎಮ್ ಬರುತ್ತೆ. ಅದು ನೋಡ್ತಾ ಇದ್ರಲ್ಲ, ಶ್ರೀ ಗುರು ಚರಣ ಸರೋಜ, ಎಷ್ಟು ಸತಿ ಹೇಳಿದ್ರು ಕೂಡ ನನ್ನ ಮನಸ್ಸಿಗೆ ನೆಮ್ಮದಿನೇ ಕೂಡ ಸಿಗುತ್ತೆ. ಬೆಳಿಗ್ಗೆ ಹೊತ್ತು ಎದ್ದ ತಕ್ಷಣ ಇದನ್ನು ಕೇಳೋದ್ರಿಂದ ತುಂಬಾ ಒಳ್ಳೆಯದು. ನಮಗೆ ಯಾವುದೇ ನಕಾರಾತ್ಮಕ ಶಕ್ತಿ ಕೂಡ ನಮ್ಮ ಹತ್ರ ಬರೋದಿಲ್ಲ. ನಾನು ಸುಮಾರು 5ನೇ ಕ್ಲಾಸಿಂದನೂ ಕೂಡ ನಂಬಿರೋದು ಅಂದರೆ ನನ್ನ ಆಂಜನೇಯನ. ಎಲ್ಲ ನನಗಿಷ್ಟ, ಕಷ್ಟಗಳು, ನನಗೇನು ಬೇಕು ಬೇಡ, ಇವತ್ತುವರೆಗೂ ನಾನು ಏನು ಕೇಳಿದ್ರು ನನಗೆ ಯಾವುದು ಒಳ್ಳೆಯದೋ ನನಗೆ ಅದನ್ನು ಮಾಡು ಅಂತಲೇ ನಾನು ಹೇಳಿರೋದು. ನಾನು ಅವ್ರು ಏನೇ ಮಾಡಿದ್ರೂ ಕೂಡ ನಾನು ಒಳ್ಳೆಯದಕ್ಕೆ ಅಂತಲೇ ನಂಬಿರೋಳು ನಾನು. ಸೊ ನಿಮಗೂ ಕೂಡ ಈ ಥರ ಕ್ಯೂಟಾಗಿರೋ ಬುಕ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಆಂಜನೇಯ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರೂ ಕೂಡ ಇಷ್ಟ. ಅವರು ಎಲ್ಲರೂ ಕೂಡ ಆ ಕೈಯಲ್ಲಿ ಗದೆಯಲ್ಲಿ ಹಾಕ್ಕೊಂಡಿರ್ತಾರೆ. ನನ್ನ ಹತ್ರನೂ ಕೂಡ ಒಂದು ಕ್ಯೂಟು ಗದೆ ಇದೆ, ಡಾಲರ್ ರೂಪದಲ್ಲಿ. ನನ್ನ ಹಸ್ಬೆಂಡ್ ಕೊಡಿಸಿದ್ದು ಅದನ್ನು ಬಿಫೋರ್ ಮ್ಯಾರೇಜಾಗಿ ಕೊಡಿಸಿದ್ರು. ಸೊ ಅಂದರೆ ಮದುವೆ ಎಲ್ಲ ಸೆಟ್ ಆದಮೇಲೆ ಗಿಫ್ಟು ಅಂತ ನನ್ನ ಬಿ ಎಡಲ್ಲಿ ಡಿಸ್ಟಿಂಕ್ಷನ್ ಬಂದಿದೆ, ನಾನು ಗೋಲ್ಡ್ ಮೆಡಲಿಸ್ಟ್ ಎಲ್ಲ, ಆವಾಗ ಗಿಫ್ಟ್ ಮಾಡಿದ್ದಿದ್ದು ಆಂಜನೇಯನ ಗದೆ. ನನಗೆ ತುಂಬಾ ಇಷ್ಟ ಆಂಜನೇಯ ಅಂದರೆ. ಆಂಜನೇಯನ ದೇವಸ್ಥಾನಕ್ಕೆ ಮುಂಚೆ ಅಂತೂ ಯಾವಾಗಲೂ ಆಂಜನೇಯನ ದೇವಸ್ಥಾನ ಪೂಜೆ ಗೀಜೆ ಅಂತ ಇದ್ದೆ. ಬಟ್ ನಮ್ಮ ಅತ್ತೆ ಮನೆ ಸಂಪ್ರದಾಯನೇ ಬೇರೆ, ಇಲ್ಲಿರೋ ಸಂಪ್ರದಾಯ ಅಂದರೆ ನಮ್ಮ ಅಪ್ಪನ ಮನೆ ಸಂಪ್ರದಾಯನೇ ಬೇರೆ. ಅಂದರೆ ನಮ್ಮ ಅಪ್ಪನ ಮನೆಯಲ್ಲಿ ಪೂಜೆ ಮಾಡೋದಕ್ಕೆಲ್ಲ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಇಲ್ಲಿ ನಮ್ಮ ಅತ್ತೆ ಮನೇಲಿ ಅಂದರೆ ಅವ್ರು ಹೇಳಿದ್ದೇ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಜಾಸ್ತಿ ವಾದ ಮಾಡೋಕ್ಕೆ ಹೋಗಲ್ಲ. ಮನಸ್ಸಿನಲ್ಲೇ ಇದ್ದಾನೆ ನನ್ನ ಆಂಜನೇಯ ಯಾವಾಗಲೂ ಕೂಡ. ನೋಡ್ಬೋದು ಎಷ್ಟು ಕ್ಯೂಟಾಗಿದೆ. ಅದಕ್ಕೆ ಹನುಮಾನ್ ಚಾಲೀಸ್ ತರಿಸಿದ್ದೀನಿ ದಿನ ಓದೋಕ್ಕೆ. ನನಗದು ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಬೇಕಾದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿನಗೆ ತರಿಸ್ಕೊಡ್ತಾಯಿದ್ದೀನಿ. ಧನ್ಯವಾದ. ಜೈ ಶ್ರೀರಾಮ್.